ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಯಶಸ್ಸು, ಏಳಿಗೆ, ಅಭಿವೃದ್ಧಿಯನ್ನ ಕಾಣಬೇಕು ಅಂತ ಹೇಳಿ ಒಂದಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾನೆ. ಒಂದಿಷ್ಟು ಜನರಿಗೆ ಆ ಪ್ರಯತ್ನಗಳು ಫಲ ನೀಡುತ್ತೆ, ಒಂದಿಷ್ಟು ಜನರ ಕೈಯನ್ನ ಹಿಡಿಯೋದಿಲ್ಲ. ನಮ್ಮ ರಾಶಿಗಳಿಗನುಸಾರವಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಒಳಿತು ಕೆಡುಕುಗಳು ನಿರ್ಧಾರವಾಗುತ್ತೆ ಅಂತ ಹೇಳಿ ಜ್ಯೋತಿಷಾಸ್ತ್ರ ಹೇಳುತ್ತೆ. 2025 ಇನ್ನೇನು ಮುಗಿತಾ ಬಂದಿದೆ. 5 ತಿಂಗಳಷ್ಟೇ ಬಾಕಿ ಇದೆ. ಈ 5 ತಿಂಗಳಲ್ಲಿ ಯಾವ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವ ರಾಶಿಯವರಿಗೆ ಕೆಡುಕುಂಟಾಗುತ್ತೆ, ಇದನ್ನ ಮೊದಲು ನಾವು ಯಾವ ರೀತಿ ತಡೆಯಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕೊನೆಯ ರಾಶಿ ಮೀನರಾಶಿ. ಈಗ ಕೊನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ ಟೈಮ್ ಚೆನ್ನಾಗಿಲ್ದೆ ಇದ್ದಾಗ ಅದು ನಮ್ಗೆ ಮಾತ್ರ ಪರಿಣಾಮ ಬೀರುತ್ತಾ ಅಥವಾ ನಮ್ಮ ಜೊತೆ ಇದ್ದವರಿಗೂ ಪರಿಣಾಮ ಬೀರುತ್ತಾ, ಹೇಗೆ ಅಂತ? ಇದು ಕಲೆಕ್ಟಿವ್ ಆಗಿರುತ್ತೆ ಒಮ್ಮೊಮ್ಮೆ. ಯಾಕೆಂತಂದರೆ ಅದು ಮೀನರಾಶಿಯವರ ಸಂದರ್ಭದಲ್ಲೂ ಮೀನರಾಶಿಯವರಿಗೆ 3 ಘಟಕಗಳು, ಪೂರ್ವಭಾದ್ರ ಗುರುವಿನ ನಕ್ಷತ್ರಗಳು ಇರ್ತವೆ ಅಲ್ಲಿ. ಸೊ 3 ಅಲ್ಲ, 1 ಇರುತ್ತೆ. ಇನ್ನು 4 ಭಾಗಗಳು ಶನೈಶ್ಚರನ ಉತ್ತರಾಭಾದ್ರ ನಕ್ಷತ್ರದ್ದು, ಕೊನೆಯದ್ದು ರೇವತಿ ನಕ್ಷತ್ರದ ಬುಧನ ಯಜಮಾನತ್ವದ ಭಾಗಗಳು. ವಿಶೇಷವಾಗಿ ಈ ವ್ಯಕ್ತಿಯ ಸಂದರ್ಭದಲ್ಲಿ ಬಹಳ ಕೆಟ್ಟದ್ದಾದಂಥದ್ದು ಗ್ರಹಗಳು ಈಗ ಮಾಡ್ತವೆ ಅನ್ನುವಂಥದ್ದು ಶತಸಿದ್ಧ. ಅದರಲ್ಲೂ ಈ ಶನಿ ಕಾಟದ ಸಂದರ್ಭಗಳಿರ್ತಾವೆ ನೋಡಿ. ಶನಿ ಕಾಟದ ಸಂದರ್ಭಗಳಲ್ಲಿ ನಾನು ಅನೇಕ ಜಾತಕಗಳನ್ನು ನೋಡಿದ್ದೇನೆ. ಶನಿ ಕಾಟ ಅವನಿಗೆ ಅಥವಾ ಅವಳಿಗೆ ಬಂದಿರುತ್ತೆ. ಆದರೆ ಅದು ಬಂದಾಗಲೆಲ್ಲ ಯಾರೋ ಒಬ್ಬರು ತೊಂದರೆಗೆ ಒಳಗಾಗುವಂಥದ್ದು. ಅವರ ಹತ್ತಿರದ ಅದು ಹೆಂಡತಿಯೋ ಅಥವಾ ಹೆಂಡತಿಗೆ ಗಂಡನೋ, ಮಕ್ಕಳೋ, ತಂದೆಯೋ, ತಾಯಿಯೋ, ಅವರಿಗೆ ಅದರ ಎಫೆಕ್ಟ್ ಬೀಳುತ್ತೆ. ಅಥವಾ ಅವರಿಗೆ ನಡೆಯುತ್ತಿದೆ ಅಂತಾದರೆ ಆ ಎಫೆಕ್ಟು ನನಗೂ ಬೀಳುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ ಇದು ಅವರದ್ದ ಈಗ ಕೆಲವರು ಹೇಳ್ತಾರೆ, ಈ ಮಗುವಿನ ಜನನ ಆದಾಗ ಈ ಮಗುವಿನಿಂದ ತಂದೆ ತಾಯಿಗಳಿಗೆ ತೊಂದರೆ ಇದೆ ಅಂತೆ, ಹೌದಾ ಅಂತ ಕೆಲವರು ತರ್ತಾರೆ ಜಾತಕವನ್ನು. ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾವುದೋ ಒಂದು ಮಗುವಿನಿಂದಲೇ ನಮಗೆ ಕೆಟ್ಟದ್ದಾಗತ್ತೆ ಅನ್ನುವಂಥದ್ದು ತಪ್ಪು. ಅಥವಾ ಆ ಮಗುವಿನಿಂದಾಗಲೇ ನನಗೆ ಏಳಿಗೆ ಆಯಿತು ಅಂತ ಕೆಲವರು ಹೇಳ್ತಾರೆ. ನನ್ನ ಮಗಳು ಹುಟ್ಟಿದ ಮೇಲೆ ನನಗೆ ಬಹಳ ಒಳ್ಳೆಯದಾಯಿತು, ನನ್ನ ಮಗನ ಜನನ ಆದಮೇಲೆ ಬಹಳ ಒಳ್ಳೆಯದಾಯಿತು. ಅವ್ರಿಗೆ ತಾವು ಏನು ತಪ್ಪು ಮಾಡ್ತಿರ್ತೇವೆ ಅಂತ ತಿಳಿಯೋದಿಲ್ಲ. ಅಂದರೆ ಆ ಮಗಳನ್ನು ಹೊಗಳುವಾಗಲೂ ಮಗನನ್ನು ಹೊಗಳುವಾಗಲೂ ಇನ್ನೊಂದು ಮಗು ಬಗ್ಗೆ ಅವರು ಏನು ಮಾಡಿರ್ತಾರೆ, ಅವನಿಂದ ಏನೂ ಆಗಿಲ್ಲ, ಅವಳಿಂದ ಏನೂ ಆಗಿಲ್ಲ ಅನ್ನುವಂಥದ್ದನ್ನು ಇಂಡೈರೆಕ್ಟಾಗಿ ಹೇಳ್ತಿದ್ದೇವೆ ಅನ್ನುವ ಕಲ್ಪನೆಯೇ ತಗೊಳ್ಳೋದಿಲ್ಲ. ಅದು ಅವರ ಮೇಲೆ ಮನಸ್ಸಿಗೆ ಎಫೆಕ್ಟ್ ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಇವರನ್ನು ಹೊಗಳುವ ಸಂದರ್ಭದಲ್ಲಿ ಈಗ ಸೀತಾ ಅನ್ನುವಂಥ ಹುಡುಗಿ ಹುಟ್ಟಿದಾಗ ಒಂದಿಷ್ಟು ಒಳಿತುಗಳು ಬಂತು ಓಡಾದರೆ, ಸುಬ್ರಹ್ಮಣ್ಯ ಅನ್ನೋ ಹುಡುಗ ಹುಟ್ಟಿದಾಗ ಅದು ನನಗೆ ಅಷ್ಟೆಲ್ಲ ಒಳ್ಳೇದಾಗಲಿಲ್ಲ ಹೇಳೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ ನಮ್ಮ ತಂದೆನೋ ತಾಯಿಯೇನೋ ಅಂತ, ಅವನಿಗೆ ಆ ಹುಡುಗನಿಗೆ ಅದು ಪರಿಣಾಮ ಕೊಡಬಹುದು. ಹಾಗಾಗಿ ಇವೆಲ್ಲ ಬಹಳ ಸೂಕ್ಷ್ಮವಾದಂಥ ಘಟ್ಟಗಳು. ಆದರೆ ನನಗೆ ಶನಿ ಕಾಟ ಬಂದಾಗ ಅದು ನನ್ನ ಯಾವುದೋ ಸಂಬಂಧಿಗಳಿಗೆ ಅದು ತೊಂದರೆ ಆಗಬಹುದು, ಅಥವಾ ಅವರಿಗೆ ಬಂದಾಗ ನನಗೂ ಕೂಡ ಕೆಲವು. ಆದರೆ ಅದು ಕೇವಲ ಅವರಿಗೆ ಬಂತು ಅನ್ನೋದ್ರ ಬಗ್ಗೆ ನನಗೆ ತೊಂದರೆ ಆಗುವಂಥದ್ದಲ್ಲ. ನನ್ನ ಜಾತಕದಲ್ಲೂ ಅದಕ್ಕೆ ಪೂರಕವಾದಂಥ ಯಾವುದೋ ಒಂದು ಸಂಗತಿ ಇರುತ್ತೆ. ಅದಕ್ಕೆ ನೋಡಿ, ಕೆಲವು ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ತೊಂದರೆ ಆದಾಗ ಮಕ್ಕಳ ಜಾತಕವನ್ನು ಪರಿಶೀಲಿಸ್ತಾರೆ. ಮಕ್ಕಳ ಜಾತಕ ಯಾಕೆ ಪರಿಶೀಲಿಸ್ತಾರೆ ಅಂದರೆ, ಅಲ್ಲಿ ಏನಾದರೂ ಆ ಒಂದು ಯೋಗ ಬಂದಿದೆಯಾ ಅವರಿಗೆ, ಅಂದರೆ ಈ ಅಪರಕ್ರಿಯೆಯನ್ನು ನಡೆಸುವಂಥ ಯೋಗ ಅವರಿಗೆ ಬಂದಿದೆಯಾ ಅಂತ ನೋಡೋದಕ್ಕೆ ಮಕ್ಕಳ ಜಾತಕವನ್ನು ಪರಿಶೀಲಿಸ್ತಾರೆ. ಮಕ್ಕಳ ಜಾತಕದಲ್ಲಿ ಆ ಯೋಗ ಇಲ್ಲ ಅಂತಾದರೆ ಅದರಲ್ಲೂ ಕಿರಿಯ ಮಗನ ವಿಚಾರವನ್ನು ಹೆಚ್ಚು ಗಮನಿಸ್ತಾರೆ. ಅವರಿಗೆ ಆ ಒಂದು ಅಪರಕ್ರಿಯೆಯನ್ನು ನಡೆಸಬೇಕಾದಂಥ ಯೋಗ ಬಂದುಬಿಡ್ತು ಅಂತಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಇವೆಲ್ಲ ಏನು ಅಂತಂದರೆ ಒಂದಕ್ಕೊಂದು ಕೂಡಬೇಕಾಗತ್ತೆ. ಇಲ್ಲಿ ಯೋಗ ಬಂದಿದೆ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಸಾವು ಸಂಭವಿಸುತ್ತೆ ಅಂತಲ್ಲ. ಅಲ್ಲೂ ಕೂಡ ಕಷ್ಟಕರವಾದಂತಹ ವಿಚಾರಗಳು ಬಂದಿದ್ದರಿಂದಲೇ ಇಲ್ಲಿ ಬರ್ತಾರೆ. ಇಲ್ಲಾದರೂ ಏನಾದರೂ ಒಂದು ಸಣ್ಣ ಬೆಳಕಿದೆಯೋ ಅವರನ್ನು ಬದುಕಿಸಬಹುದಾದಂಥದ್ದು. ಇಲ್ಲೂ ಆ ಒಂದು ಯೋಗ ಬಂದುಬಿಟ್ಟಿತ್ತು ಅಂತಾದರೆ, ಕೆಟ್ಟ ಯೋಗ ಬಂದುಬಿಟ್ಟಿತ್ತು ಅಂತಾದರೆ ಸ್ವಲ್ಪ ಸಂಕಟದ ಸಮಯ ಆಗುತ್ತೆ. ಆದರೆ ಇವೆಲ್ಲವನ್ನು ಮೀರಿ ಏನಿದೆ, ಯಾವುದೋ ಇನ್ನೊಂದು
ನಮ್ಮನ್ನು ಎಲ್ಲ ರೀತಿಯಲ್ಲಿ ಈ ಎಲ್ಲ ಕುಣಿಕೆಗಳು ಇದ್ದರೂ ಕೂಡ ಇದರಿಂದ ಸರ್ರನೆ ನಮ್ಮನ್ನು ಹೊರಗೆ ತರುವಂಥ ಒಂದು ಸಣ್ಣ ದಾರಿಯೂ ಕೂಡ ಇರುತ್ತೆ ಅಲ್ಲಿ, ಕೆಲವು ಸಲ, ಎಲ್ಲ ಸಂದರ್ಭದಲ್ಲೂ ಅಲ್ಲ. ಹಾಗಾಗಿ ನಮ್ಮ ವಿಶೇಷವಾಗಿ ನಮ್ಮ ಭಾರತೀಯ ಜ್ಯೋತಿಷ್ಯದ ಸಂದರ್ಭ ಏನು ಹೇಳುತ್ತೆ ಅಂದರೆ, ಗಜಕ್ಕೆ ನೋಡಿ ನೀವೀಗ ಕುಜ ದಶ ಮುಗಿದು ರಾಹು ದಶ ಬರುವಾಗ ಕುಜರಾಹು ಸಂಧಿ ಬಗ್ಗೆ ಒಂದು ಶಾಂತಿ ಆಗಬೇಕು ಅಂತ ಹೇಳ್ತಾರೆ. ಅದು ಹೌದು, ಅನೇಕ ಸಾವಿರಾರು ಜಾತಕಗಳಲ್ಲಿ ತೊಂದರೆ ಆಗಿದ್ದನ್ನು ನಾನು ಗಮನಿಸಿದ್ದೇನೆ. ಹಾಗೆಯೇ ರಾಹು ಮುಗಿದು ಬೃಹಸ್ಪತಿ ಅಂದರೆ ಗುರುದಶ ಬರುವಾಗ ಆಗಲೂ ಕೂಡ ಅನೇಕ ರೀತಿಯ ತೊಂದರೆಗಳಿಗೆ ಒಳಗಾದವರು, ಅದಕ್ಕಾಗಿ ಅದಕ್ಕೆ ಒಂದು ಶಾಂತಿ ಮಾಡಿಸ್ತಾರೆ. ಹಾಗೆಯೇ ಶುಕ್ರಾದಿತ್ಯ ಸಂಧಿ ಶಾಂತಿ, ಶುಕ್ರ ಮುಗಿದು ರವಿ ದಶ ಸ್ಟಾರ್ಟ್ ಆಗುವಾಗ ವಿಶೇಷವಾಗಿ ಎಲ್ಲರಿಗೂ ಮಾಡಬೇಕು ಅದನ್ನು. ಹೆಣ್ಣು ಮಕ್ಕಳ ಬಗ್ಗೆ ಅದನ್ನು ಬಹಳ ಎಚ್ಚರ ಬಿಟ್ಟು ಮಾಡಿಸ್ತಾರೆ. ಕುಜರಾಹು ಸಂಧಿ ಹಾಗಲ್ಲ, ಹೆಣ್ಣು ಮಕ್ಕಳ ಬಗ್ಗೆ ಅದು ಅಷ್ಟೊಂದು ಪ್ರಧಾನವಾಗಿಲ್ಲ, ಬಟ್ ಗಂಡು ಮಕ್ಕಳ ಬಗ್ಗೆ ಅದನ್ನು ಮಾಡಿಸಲೇಬೇಕಾಗುತ್ತೆ. ಈಗ ನಿಮಗೆ ನೋಡಿ, ಕಲ್ಪನಾ ಚಾವ್ಲಾ ಅಂತರಿಕ್ಷದಿಂದ ಬರುವಾಗ ಹೋಗುವಂಥ ಸಂದರ್ಭ ಬಂದ್ಬಿಡ್ತು. ಹಾಗಾದರೆ ಅವರ ಜಾತಕದಲ್ಲಿ ಸ್ಪಷ್ಟವಾಗಿ ಆ ಶುಕ್ರಾದಿತ್ಯ ಸಂಧಿಯ ದೋಷ ಇತ್ತು. ಹಾಗಾದರೆ ಇದಕ್ಕೆಲ್ಲ ನಾವು ಏನು ಹೇಳುವಂಥದ್ದು, ಈ ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸುವಂಥದ್ದು ಆಗಿಬಿಟ್ಟಿದ್ರೆ ಅವಳು ಬದುಕ್ತಿದ್ರ, ಅಥವಾ ಈ ಒಂದು ಆ ಶುಕ್ರಾದಿತ್ಯ ಸಂಧಿಯ ಸಂದರ್ಭ ಉಳಿದವರಿಗೆ ಅವರ ತಂದೆ ತಾಯಿಗಳಿಗೋ ಅಥವಾ ಗಂಡನಿಗೋ ಯಾವ ರೀತಿಯಲ್ಲಿ ತೊಂದರೆಯನ್ನು ತಂದಿರಬಹುದು ಅನ್ನುವಂಥದ್ದಾದಾಗ ನೇರವಾಗಿ ಆ ಒಂದು ಶುಕ್ರಾದಿತ್ಯ ಸಂಧಿ ಅವಳಿಗೆ ತೊಂದರೆ ಕೊಡ್ತೇವೆ ವಿನ ಉಳಿದವರಿಗೆ ಕೊಡುವಂಥ ಸಂದರ್ಭ ಅಲ್ಲಿ ಬಂದಿರಲಿಲ್ಲ. ಆದರೆ ಆ ಸಂಧಿ ಅವಳಿಗೆ ತೊಂದರೆಯಾಗದೆ ಉಳಿದವರಿಗೆ ಯಾರಿಗೋ ಒಬ್ಬರಿಗೆ ತೊಂದರೆ ಆಗುವಂಥದ್ದಕ್ಕೂ ಸಾಧ್ಯತೆ ಇರುತ್ತೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಈ ಸಂಧಿಗಳು ಬಂದಾಗ ಎಲ್ಲರ ಸಂಧಿಗಳು ಅಲ್ಲ, ಮುಖ್ಯವಾಗಿ ಶುಕ್ರಾದಿತ್ಯ ಸಂಧಿ, ಕುಜರಾಹು ಸಂಧಿ, ರಾಹು ಬೃಹಸ್ಪತಿ ಸಂಧಿಗಳು ಬಂದಾಗ ಒಂದೋ ಆ ವಿಚಾರದಲ್ಲಿ ಇರುವಂತಹ ಡಿಗ್ರಿ ಏನು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಯಾರಿಗೆ ತೊಂದರೆಯಾಗಬಹುದು ಅನ್ನುವಂಥದ್ದರ ಸೂಚನೆ ಅಲ್ಲಿ ಸಿಗತ್ತೆ. ಹಾಗಾಗಿ ಆ ಸೂಚನೆ ಆ ಜಾತಕದಲ್ಲಿ ಈ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳಿದವಾಗ ಏನು, ಇದಕ್ಕಾಗಿ ನಮ್ಮ ಧರ್ಮದ ವಿಚಾರಗಳು ಈ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳುವುದನ್ನು ಹೇಳ್ತಾರೆ. ಇದನ್ನು ಮಾಡಿಸ್ಕೊಳ್ಬೇಕು. ಆಮೇಲೆ ಸಪ್ತಮಂ ದೈವಚಿಂತನ, 6 ನಮ್ಮ ಪ್ರಯತ್ನಗಳು, 7ನೇದು ಅದು ನಾವು ಯಾರೂ ಅರಿಯೋದಕ್ಕೆ ಸಾಧ್ಯವಾಗದೆ ಹೋದಂಥ ಯಾವುದೋ ಒಂದು ದೈವಿಕ ಶಕ್ತಿ ಅದು. ಹಾಗಾಗಿ ಆ ಸಪ್ತಮ 7ನೇದ್ದು ಅಂತ ಹೇಳುವಂಥದ್ದು ಅದು ದೈವಚಿಂತನೆ, ಅದು ಏನು ಮಾಡಬೇಕೋ ಅದನ್ನು ಮಾಡಿಸುತ್ತೆ. ಹಾಗಾಗಿ ನೀವು ಕೇಳಿದಂಥದ್ದು ನಮ್ಮ ವಿಚಾರವಾದಂತಹದ್ದು ಅದು ಇತರರಿಗೆ ರಿಲೇಟೆಡ್ ಇದೆಯೋ, ಇತರರದ್ದು ನಮಗೆ ರಿಲೇಟೆಡ್ ಆಗುತ್ತೋ, ಅದು ಹೌದು, ಎರಡೂ ರಿಲೇಟ್ ಆಗಬಹುದು. ಆದರೆ ಆ ರಿಲೇಟ್ ಆಗಿರೋದು ಕೇವಲ ಆ ವ್ಯಕ್ತಿಯ ದೋಷದಿಂದಾಗಿ ಮಾತ್ರ ಅಲ್ಲ, ಅಲ್ಲಿ ಅದಕ್ಕೆ ಕೂಡಿಸಿಕೊಳ್ಳಬಹುದಾದಂತಹ ಯಾವುದೋ ಒಂದು ಸಣ್ಣ ದೋಷ ಇಲ್ಲೂ ಕೂಡ ಇರುತ್ತೆ. ಹಾಗಾಗಿ ಮೇಜರ್ ದೋಷ ಅಲ್ಲಾಗೋದ್ರ ಬದಲು ಇಲ್ಲಾಗೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಗಂಡನಿಗೆ ಶನಿ ಕಾಟ ಕೆಟ್ಟದ್ದಾಗಿದ್ದರೆ ಹೆಂಡತಿ ಅನೇಕ ರೀತಿಯ ಪಡಿಪಾಟಲುಗಳನ್ನು, ಯಾಕೆಂದರೆ ಒಂದು ತೊಂದರೆ ಅವನಿಗೆ ಅಲ್ಲಿ ಬರಬೇಕು, ಅದು ಮೂಲ ಜಾತಕದಲ್ಲಿ ಅದು ಎಲ್ಲಿಂದ ಬರಬೇಕು. ಈಗ ಮೂಲ ಜಾತಕದಲ್ಲಿ ಅನೇಕ ವಿಚಾರಗಳಿರ್ತವೆ. ಹಣಕಾಸಿನ ವಿಚಾರದಿಂದ ತೊಂದರೆ ಆಗುತ್ತೋ ಒಂದು ಶನಿ ಕಾಟ ಬಂದಾಗ, ಅಥವಾ ನನ್ನ ವರ್ಚಸ್ಸಿನ ಒಂದು ಕೆಟ್ಟ ವರ್ಚಸ್ಸಿಗೆ ಧಕ್ಕೆ ಬರುತ್ತೋ, ಧೈರ್ಯ ಕಂಗೆಡಿಸ್ಕೊಳ್ಳುವಂಥ ಒಂದು ವಿಚಾರ ನನಗೆ ಉಂಟಾಗಬಹುದು, ಒಂದು ಮನೆಯನ್ನು ಕಟ್ಟಬೇಕು ಅಂತಿರ್ತೀನಿ ಅದು ಆಗದೆ ಹೋಗಬಹುದು, ನನ್ನ ಮಕ್ಕಳಿಗೆ ತೊಂದರೆ ಆಗಬಹುದು, ವೈರಿಗಳಿಂದ ತೊಂದರೆ ಆಗಬಹುದು, ನಾನು ಯಾವುದೋ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಾಕ್ಕೊಳ್ಬಹುದು. ಯಾವುದರಿಂದ ಯಾವುದು ಹೇಳುವಂಥದ್ದನ್ನು ಆ ಮೂಲ ಜಾತಕದಲ್ಲಿ ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಆದರೆ ಈ ಪರಿಶೀಲನೆಯಲ್ಲಿ ನೇರವಾಗಿ ಈ ವ್ಯಕ್ತಿಗೆ ಆಗಿಬಿಡುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಆ ವ್ಯಕ್ತಿಯ ತೊಂದರೆಗಳು ಎದುರಾದಂಥ ಸಂದರ್ಭದಲ್ಲಿ ಅದು ಅವನಿಗೆ ಸಂಬಂಧಿಸಿದಂತಹ ರಿಲೇಟಿವ್ಸ್, ಅಂದರೆ ಕ್ಲೋಸ್ ರಿಲೇಟಿವ್ಸ್, ಈ ಅವರಿಗೆ ಅದು ಇವನ ತೊಂದರೆಗಳು ಅಲ್ಲಿ ಕಾರ್ಯಗತಗೊಳ್ಳುವಂತಹ ಒಂದು ವಿಚಾರವೂ ಇರುತ್ತೆ. ಆದರೆ ಆಗಬೇಕಾದ್ರೆ ಅಲ್ಲೂ ಒಂದು ಏನೋ ಒಂದು ತೊಂದರೆಯೂ ಕೂಡ ಅಲ್ಲಿ ಮೂಲಭೂತವಾಗಿರುತ್ತೆ. ಇವನ ಕಾರಣದಿಂದಾಗಿ ಇವಳ ಕಾರಣದಿಂದಾಗಿ ಅದಾಯಿತು ಅನ್ನುವಂಥದ್ದನ್ನು ಫೈನಲ್ ಆಗಿ ಹೇಳೋದು ಕಷ್ಟ. ಫೈನಲ್ ಆಗಿ ಹೇಳಬೇಕಾದ್ರೆ ಆ ಎಲ್ಲ ಜಾತಕಗಳನ್ನು ಗಮನಿಸಿದ ಮೇಲೆಯೇ ಎಚ್ಚರದಲ್ಲಿರಬೇಕು. ಒಮ್ಮೊಮ್ಮೆ ಏನಾಗುತ್ತೆ, ಕೆಲವು ಮನೆಯಲ್ಲಿ ಮಕ್ಕಳಿಗೂ ಶನೈಶ್ಚರನ ಕಾಟ ಬರುತ್ತೆ, ಹೆಂಡತಿಗೂ ಬರುತ್ತೆ, ಗಂಡನಿಗೂ ಬರುತ್ತೆ. ಸ್ವಲ್ಪ ಅದು ದುರ್ಭರವಾದಂಥ ಸಂದರ್ಭ ಅದು. ಹಾಗಾಗಿ ನೀವು ಕೇಳಿದಂಥ ಪ್ರಶ್ನೆ ಹೌದು,
ಆದರೆ ಹೌದು ಅಂತ ಅದು ಹೇಗೆ ಯಾವುದರ ಮೂಲಕ ಅನ್ನುವಂಥದ್ದು ಎಲ್ಲ ಜಾತಕಗಳನ್ನು ನೋಡಿ ಆದ ಮೇಲೆ ಅದರ ನಿರ್ಣಯವನ್ನು ಮಾಡುವಂಥದ್ದಕ್ಕೆ ಸಾಧ್ಯತೆ ಆಗುತ್ತೆ. ಆದರೆ ಇವೆಲ್ಲ ತೊಂದರೆಗಳು ಇರದೆ ದೇವರು ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ನಾನು ಹೇಳ್ತೇನೆ. ಆಯಾ ರಾಶಿಗಳು ಮತ್ತು ಆ ರಾಶಿಯ ಲಕ್ಷಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ ಸರ್. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.